ಕಲ್ಲಿನಲ್ಲಿ ಕೆತ್ತಿದ ಕಾಲಚಕ್ರ, ಸೂರ್ಯನ ರಥವಾಗಿ ಸಾಗುವ ಶಿಲ್ಪಸಾಗರ, ಕಾಲಚರಿತರು ಕುಕ್ಕದ ಕಾಂತಿ, ಸೂರ್ಯ ಮಂದಿರ ಇದು ಭಾರತದ ಶಿಲ್ಪಗಾಥೆ. ಅಲ್ಲಿ ಒಂದು ಅಪೂರ್ವ ದೇವಾಲಯವಿದೆ. ಅದು ಕೇವಲ ಭಕ್ತಿಯ ಸಂಕೇತವಲ್ಲ, ವಿಜ್ಞಾನ ಮತ್ತು ಜ್ಞಾನಗಳ ಸಂಗಮವಾಗಿದೆ. ಅಲ್ಲಿ ಖಗೋಳ ವಿಜ್ಞಾನದ ಅರಿವು ಕಾಣಿಸುತ್ತದೆ, ಜೀವಶಾಸ್ತ್ರದ ಸೂಕ್ಷ್ಮತೆಯು ಸ್ಪಷ್ಟವಾಗುತ್ತದೆ, ಸೃಷ್ಟಿಯೊಳಗೆ ಅಡಗಿರುವ ಅನೇಕ ರಹಸ್ಯಗಳ ಸುಳಿವು ನಮಗೆ ಸಿಗುತ್ತದೆ. ಆ ದೇವಾಲಯದ ಪ್ರತಿಯೊಂದು ಶಿಲ್ಪವು, ಪ್ರತಿಯೊಂದು ಅಳವಡಿಕೆಯು ವೈಜ್ಞಾನಿಕ ತಳಹದಿಯ ಮೇಲೆಯೇ ನಿರ್ಮಿತವಾದ ಅದ್ಭುತ ವಾಸ್ತುಶಿಲ್ಪ. ಅದರ ವಿಶೇಷತೆ ಏನೆಂದರೆ, ಪ್ರತಿದಿನ ಉದಯಿಸುವ ಸೂರ್ಯನ ಮೊದಲ ಕಿರಣ ನೇರವಾಗಿ ಆಲಯದ ಗರ್ಭಗುಡಿಯಲ್ಲಿ ಇರುವ ವಿಗ್ರಹವನ್ನು ಸ್ಪರ್ಶಿಸುತ್ತದೆ. ಭಗವಾನ್ ಸೂರ್ಯನಿಗೆ ಸಮರ್ಪಿತವಾದ ಈ ದೇವಾಲಯವು ಒಡಿಶಾದ ಕೊನಾರ್ಕ್ ಪಟ್ಟಣದಲ್ಲಿ ನೆಲೆಸಿದೆ. ಈ ದೇವಾಲಯವನ್ನು 1984ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಲಾಗಿದೆ. 13ನೇ ಶತಮಾನದಲ್ಲಿ ಗಂಗವಂಶದ ರಾಜ ನರಸಿಂಹ ದೇವರಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದನ್ನು ಕಟ್ಟಲು 1200 ಕೆಲಸಗಾರರು 12 ವರ್ಷ ತೆಗೆದುಕೊಂಡಿದ್ದಾರಂತೆ. ಕೋನಾರ್ಕ್ ಸೂರ್ಯ ದೇವಾಲಯವು ಭಾರತದ ಪೂರ್ವ ತೀರದಲ್ಲಿದೆ ಮತ್ತು ಒರಿಸ್ಸಾದ ಪ್ರಸಿದ್ಧ ಧಾರ್ಮಿಕ ಸ್ಥಳ ಪುರಿಯಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯದ ಹಿಂದಿರುವ ಇತಿಹಾಸವೇನು, ಅದರ ವೈಶಿಷ್ಟ್ಯಗಳು ಯಾವುವು, ಅವೆಲ್ಲವನ್ನೂ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ದೇವಾಲಯವು ರಥದ ಆಕಾರದಲ್ಲಿದೆ. ಭಾರತದ ವಿಶಿಷ್ಟವಾದ ದೇವಾಲಯಗಳಲ್ಲಿ ಈ ಕೋನಾರ್ಕ್ ಸೂರ್ಯ ದೇವಾಲಯವೂ ಒಂದು. ಈ ದೇವಾಲಯವು ರಥದ ಆಕಾರದಲ್ಲಿದ್ದು ನಾಗಾಲೂಟದ ಕುದುರೆಗಳನ್ನು ಹೊಂದಿದೆ. ದೇವಾಲಯದ ವಾಸ್ತುಶಿಲ್ಪವು ಕಳಿಂಗ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. 3 ಮಂಟಪಗಳನ್ನು ಒಳಗೊಂಡು 4 ದ್ವಾರಗಳನ್ನೊಳಗೊಂಡಿರುವ ಈ ಆಲಯವನ್ನು ರಥದ ಮೇಲೆ ಸಂಚರಿಸುವ ಸೂರ್ಯದೇವರನ್ನ ನೆನಪಿಸುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಕಾಣಸಿಗುವ 7 ಅಶ್ವಗಳು ಸೂರ್ಯನ 7 ಕಿರಣಗಳನ್ನು ಸಂಕೇತಿಸುತ್ತವೆ. ಅದಕ್ಕಾಗಿಯೇ ಪುರಾಣಗಳಲ್ಲಿ ಸೂರ್ಯನು ಸಪ್ತಾಶ್ವ ರಥರೂಢನಾಗಿ ಬರುತ್ತಾನೆ ಎಂದು ಹೇಳಲಾಗಿದೆ. ಅದ್ಭುತ ಶಿಲ್ಪಕಲೆ, ಗೋಡೆಗಳ ಮೇಲೆ ದೈನಂದಿನ ಜೀವನ, ಸಂಗೀತ, ನೃತ್ಯ, ಯುದ್ಧ, ಪ್ರಾಣಿಗಳು ಹಾಗೂ ಪೌರಾಣಿಕ ಕಥೆಗಳ ಸೂಕ್ಷ್ಮ ಶಿಲ್ಪಗಳು ಕಾಣಸಿಗುತ್ತವೆ. ಕಾಲದ ಕಟುಕತೆಯಿಂದ ಈ ದೇವಾಲಯ ನಶಿಸಿ ಹೋಗದೆ ಉಳಿದಿದ್ದರೆ ಭಾರತದ ಅತಿ ಎತ್ತರದ ದೇವಾಲಯ ಎಂಬ ಖ್ಯಾತಿ ಖಂಡಿತವಾಗಿಯೂ ಇದಕ್ಕೆ ಸಲ್ಲುತ್ತಿತ್ತು. ಸುಮಾರು 26 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲ್ಪಟ್ಟ ಈ ಮಹಾ ದೇವಾಲಯದ ವೈಜ್ಞಾನಿಕ ವೈಶಿಷ್ಟ್ಯಗಳನ್ನು ನಾವು ಅರ್ಥ ಮಾಡಿಕೊಂಡಷ್ಟು ನಮ್ಮ ಪೂರ್ವಜರಿಗೆ ವಿಜ್ಞಾನದ ಕುರಿತು ಇದ್ದ ಅಪಾರ ಜ್ಞಾನಕ್ಕೆ ನಮ್ಮ ಮನಸ್ಸು ಹೆಮ್ಮೆಯಿಂದ ತುಂಬಿ ಹೋಗುತ್ತದೆ. ಸೂರ್ಯನಿಗೆ ಸಮರ್ಪಿತವಾದ ದೇವಾಲಯ. ಕೋನಾರ್ಕ್ ಎಂಬ ಹೆಸರಿನಲ್ಲಿ ಅದರ ಅರ್ಥ ಅಡಗಿದೆ. ಸಂಸ್ಕೃತ ಪದಗಳಾದ ಕೋಣ ಅಂದರೆ ಮೂಲೆ ಮತ್ತು ಅರ್ಕ ಅಂದರೆ ಸೂರ್ಯ ಪದಗಳಿಂದ ಬಂದಿದೆ. ಒಂದೇ ಅರ್ಥದಲ್ಲಿ ಹೇಳುವುದಾದರೆ ಸೂರ್ಯನ ಚಲನೆ, ದಿಕ್ಕು ಮತ್ತು ಕಾಲವನ್ನು ಸೂಚಿಸುವ ಪವಿತ್ರ ಸ್ಥಳ. ಈ ದೇವಾಲಯ ಮನುಷ್ಯನ ಜೀವನ ಚಕ್ರ ಹೇಳುವ ಆಲಯ ಕೂಡ ಹೌದು. ಇಲ್ಲಿ ಸೂರ್ಯನನ್ನು 3 ವಿಭಿನ್ನ ರೂಪಗಳಲ್ಲಿ ಕಾಣಬಹುದು. ಉದಯ ಕಾಲದ ಸೂರ್ಯ, ನಗುಮುಖದ ಬಾಲ್ಯವನ್ನ ಪ್ರತಿಬಿಂಬಿಸುವ ವಿಗ್ರಹ. ಮಧ್ಯಾಹ್ನದ ಸೂರ್ಯ, ಗಂಭೀರತೆಯನ್ನ ಹೊತ್ತ ಯೌವನದ ಸಂಕೇತ. ಅಸ್ತಮಿಸುವ ಸೂರ್ಯ, ತೃಪ್ತ ಮುಖಭಾವದ ವೃದ್ಧಾಪ್ಯದ ಪ್ರತಿರೂಪ. ಅಂದರೆ ಮನುಷ್ಯನು ಜೀವನದಲ್ಲಿ ದಾಟಬೇಕಾದ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಈ 3 ಅವಸ್ಥೆಗಳ ಸ್ಪಷ್ಟ ಸಂಕೇತವೇ ಕೊನಾರ್ಕ್. ದೇವಾಲಯದ ಗೋಡೆಗಳ ಕೆಳಭಾಗದಲ್ಲಿ ಮಕ್ಕಳಿಗಾಗಿ ವನ್ಯಜೀವಿಗಳ ಕೆತ್ತನೆಗಳು ಕಾಣಸಿಗುತ್ತವೆ. ಸ್ವಲ್ಪ ಮೇಲಕ್ಕೆ ನೋಡಿದರೆ ನೃತ್ಯಶಾಸ್ತ್ರದ ಮುದ್ರೆಗಳು ಕಣ್ಣಿಗೆ ಬೀಳುತ್ತವೆ. ಇನ್ನು ಮೇಲಕ್ಕೆ ತಲೆ ಎತ್ತಿದರೆ ಶೃಂಗಾರ ಶಿಲ್ಪಗಳು, ಅವು ಯೌವನದ ಸಂಕೇತ. ಗೋಪುರದ ಮೇಲ್ಭಾಗದಲ್ಲಿ ದೇವತೆಗಳ ವಿಗ್ರಹಗಳು ವೃದ್ಧಾಪ್ಯದ ಸೂಚನೆ. ಹೀಗೆ ಸಂಪೂರ್ಣ ದೇವಾಲಯವೇ ಮನುಷ್ಯ ಜೀವನದ 3 ಹಂತಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಸಿಂಹದ್ವಾರದಲ್ಲಿ ಕಾಣುವ ಆನೆ
ಸಿಂಹ, ಮನುಷ್ಯ ಶಿಲ್ಪ ಬಹಳ ಅರ್ಥಪೂರ್ಣ. ಆನೆ ಶ್ರೀಮಂತಿಕೆಯ ಸಂಕೇತ, ಸಿಂಹ ಬಲದ ಸಂಕೇತ. ಈ ಎರಡರ ಅಹಂಕಾರ ಮನುಷ್ಯನನ್ನ ನೈತಿಕವಾಗಿ ಪತನಗೊಳಿಸುತ್ತದೆ ಎಂಬ ಸಂದೇಶವನ್ನ ಈ ಶಿಲ್ಪಗಳು ನೀಡುತ್ತವೆ. ವಿಗ್ರಹವು ಗಾಳಿಯಲ್ಲಿ ತೇಲುತ್ತದೆ. ಇಲ್ಲಿನ ಗರ್ಭಗುಡಿಯಲ್ಲಿ ಸೂರ್ಯ ವಿಗ್ರಹವನ್ನ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುವಂತೆ ಸ್ಥಾಪಿಸಿದ್ದಾರೆ. ದೇವಾಲಯದ ಗೋಪುರಕ್ಕೆ ಜೋಡಿಸಿದ ಭಾರೀ ಗಾತ್ರದ ಅಯಸ್ಕಾಂತದ ಕಾರಣ ವಿಗ್ರಹ ತೇಲುತ್ತಿತ್ತು. ಆ ಅಯಸ್ಕಾಂತ ಸಮುದ್ರ ಮಾರ್ಗವಾಗಿ ಬರುತ್ತಿದ್ದ ಹಡಗುಗಳ ದಿಕ್ಕು ತಪ್ಪಿಸುತ್ತಿತ್ತು. ದಿಕ್ಕು ಸೂಚಿಗಳು ಕಾರ್ಯನಿರ್ವಹಿಸದಂತೆ ಮಾಡುತ್ತಿತ್ತೆಂದು ಹೇಳಲಾಗುತ್ತದೆ. ಅದು ಕಪ್ಪು ಬಣ್ಣದಲ್ಲಿದ್ದುದರಿಂದ ಇದನ್ನ ಯುರೋಪಿಯನ್ನರು ಬ್ಲ್ಯಾಕ್ ಪಗೋಡಾ ಎಂದು ಕರೆಯುತ್ತಿದ್ದರು. ವಾಸ್ತುಶಿಲ್ಪ. ಈ ದೇವಾಲಯವು ಕಳಿಂಗ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇದರಲ್ಲಿ 100 ಅಡಿ ಎತ್ತರದ ರಥವನ್ನ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಈ ದೇವಾಲಯ ಖಗೋಳ ವಿಜ್ಞಾನವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತದೆ ಎಂದರೆ, ಇದರ ಎರಡೂ ಬದಿಗಳಲ್ಲಿ ತಲಾ 12ರಂತೆ ಒಟ್ಟು 24 ಚಕ್ರಗಳು ಇವೆ. ಈ ಚಕ್ರಗಳು ಒಂದು ವರ್ಷದ 12 ತಿಂಗಳುಗಳನ್ನ, ಒಂದು ದಿನದ 24 ಗಂಟೆಗಳನ್ನೂ ಸೂಚಿಸುತ್ತವೆ. ಈ ಚಕ್ರಗಳು ಕೇವಲ ಶಿಲ್ಪವಲ್ಲ, ಅವುಗಳು ಸೂರ್ಯಾಧಾರಿತ ಗಡಿಯಾರಗಳು. ಸೂರ್ಯನ ಬೆಳಕು ಈ ಚಕ್ರಗಳ ಮೇಲೆ ಬೀಳುವಾಗ ನೆರಳು ಯಾವ ಮುಳ್ಳಿನ ಮೇಲೆ ಬೀಳುತ್ತದೆಯೋ ಅದರ ಆಧಾರದಿಂದ ಅಂದಿನ ಕಾಲದಲ್ಲೇ ಸಮಯವನ್ನ ನಿಖರವಾಗಿ ಅಳೆಯಲಾಗುತ್ತಿತ್ತು. ಇದರಲ್ಲಿ ಇರುವ ವಿಜ್ಞಾನ ಎಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಎಂದರೆ, 13ನೇ ಶತಮಾನದಲ್ಲಿ ಗಡಿಯಾರದ ಆವಿಷ್ಕಾರಕ್ಕೂ ಶತಮಾನಗಳ ಹಿಂದೆ ಸೂರ್ಯನ ಬೆಳಕನ್ನು ಆಧರಿಸಿ ಸಮಯವನ್ನ ಅಳೆಯುವ ವ್ಯವಸ್ಥೆಯನ್ನು ನಮ್ಮವರು ರೂಪಿಸಿದ್ದರು. ನಮಗೆ ಗೊತ್ತಿರುವಂತೆ ಗಡಿಯಾರದ ಅಧಿಕೃತ ಆವಿಷ್ಕಾರ ನಡೆದಿದ್ದು 1656ರಲ್ಲಿ. ಆದರೆ ಕೊನಾರ್ಕ್ ದೇವಾಲಯ ನಿರ್ಮಾಣವಾಗಿದ್ದು 1250ರಲ್ಲಿ. ಅಂದಿನ ಕಾಲದಲ್ಲಿ ಇಂತಹ ನಿಖರವಾದ ಸಮಯ ಮಾಪನ ತಂತ್ರಜ್ಞಾನವನ್ನ ಬಳಸಿದ್ದ ನಮ್ಮ ಪೂರ್ವಜರ ಜ್ಞಾನಕ್ಕೆ ನಾವು ನಿಜವಾಗಿಯೂ ಶತಕೋಟಿ ಪ್ರಣಾಮಗಳನ್ನ ಅರ್ಪಿಸಬೇಕು. ಪೌರಾಣಿಕ ಹಿನ್ನೆಲೆ. ಒಡಿಶಾದ ಚಂದ್ರಭಾಗಾ ನದಿಯ ತೀರದಲ್ಲಿ ನಿರ್ಮಿತವಾದ ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಶ್ರೀಕೃಷ್ಣನ ಮೊಮ್ಮಗ ಸಾಂಬ ಕುಷ್ಠರೋಗಕ್ಕೆ ತುತ್ತಾದಾಗ ಪರಿಹಾರಕ್ಕಾಗಿ ಚಂದ್ರಭಾಗಾ ನದಿಯ ತೀರದಲ್ಲಿ ಸೂರ್ಯಾರಾಧನೆ ಆರಂಭಿಸುತ್ತಾನೆ. ಕೆಲವೇ ವರ್ಷಗಳಲ್ಲಿ ಅವನಿಗೆ ರೋಗ ನಿವಾರಣೆಯಾಗುತ್ತದೆ. ನಂತರ ನದಿಯಲ್ಲಿ ಸ್ನಾನ ಮಾಡುವಾಗ ಸೂರ್ಯನ ವಿಗ್ರಹ ದೊರೆಯುತ್ತದೆ. ಅದನ್ನು ಸ್ಥಾಪಿಸಿ ಅವನು ಇಲ್ಲಿ ದೇವಾಲಯ ನಿರ್ಮಿಸಿದನೆಂದು ಪುರಾಣಗಳು ಹೇಳುತ್ತವೆ. ನಂತರ 13ನೇ ಶತಮಾನದಲ್ಲಿ ಗಂಗವಂಶದ ರಾಜ ನರಸಿಂಹದೇವ ದೃಷ್ಟಿದೋಷದಿಂದ ಬಳಲುತ್ತಿದ್ದಾಗ ಸೂರ್ಯ ದೇವಾಲಯ ನಿರ್ಮಿಸಲು ಸಲಹೆ ನೀಡಲಾಗುತ್ತದೆ. ಅದರಂತೆ ಸಾಂಬ ನಿರ್ಮಿಸಿದ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿಸಿದನೆಂದು ಹೇಳಲಾಗುತ್ತದೆ. ಪರಾಕೀಯರ ದಾಳಿಗಳು ಮತ್ತು ಹವಾಮಾನ ಪ್ರಭಾವದಿಂದ ದೇವಾಲಯಕ್ಕೆ ಉಂಟಾದ ಹಾನಿ. ಪೋರ್ಚುಗೀಸರು ಈ ದೇವಾಲಯದ ಮೇಲೆ ದಾಳಿ ಮಾಡಿದ ಬಗ್ಗೆ ಯಾವುದೇ ಪುರಾವೆಗಳು ಸಿಗುವುದಿಲ್ಲ. ಬದಲಿಗೆ ಮುಸ್ಲಿಂ ದಾಳಿಕೋರರ ಆಕ್ರಮಣಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇವೆ. ಅಕ್ಬರ್ ಕಾಲದಲ್ಲಿ ಈ ದೇವಾಲಯ ಸುಸ್ಥಿತಿಯಲ್ಲಿತ್ತು. ಇಲ್ಲಿ ಪೂಜೆಗಳು ನಡೆಯುತ್ತಿದ್ದವು ಎಂದು ಅಕ್ಬರನ ಅರಮನೆಯ ಪಂಡಿತ ಅಬುಲ್ ಫಸಲ್ ಉಲ್ಲೇಖಿಸುತ್ತಾನೆ. ಆದರೆ 1568ರಲ್ಲಿ ಬೆಂಗಾಲದ ಸುಲ್ತಾನ ಸುಲೇಮಾನ್ ಖರ್ರಾನಿ ಒಡಿಶಾದ ಮೇಲೆ ದಾಳಿ ಮಾಡಿ ಕೊನಾರ್ಕ್ ಸೇರಿ ಅನೇಕ ದೇವಾಲಯಗಳನ್ನು ನಾಶ ಮಾಡಿದನು. 1556ರಿಂದ 1800ರವರೆಗೆ ಈ ದೇವಾಲಯ ನಿರಂತರ ದಾಳಿಗಳಿಗೆ ಒಳಗಾಯಿತು. ಮೂಲ ವಿಗ್ರಹವನ್ನು ರಕ್ಷಿಸುವ ಸಲುವಾಗಿ ಅದನ್ನು ಪುರಿಯ ಜಗನ್ನಾಥ ಮಂದಿರಕ್ಕೆ ಸ್ಥಳಾಂತರಿಸಲಾಯಿತು ಎನ್ನಲಾಗುತ್ತದೆ. ಸತತ ದಾಳಿಗಳು ಹಾಗೂ ಸಮುದ್ರದ ಉಪ್ಪು ನೀರಿನ ಪ್ರಭಾವದಿಂದ ದೇವಾಲಯ ಜೀರ್ಣಾವಸ್ಥೆಗೆ ತಲುಪಿತು. ಒಂದು ಕಾಲದಲ್ಲಿ ಈ ದೇವಾಲಯದ ಮುಖ್ಯ ಗೋಪುರ ಸುಮಾರು 225 ಅಡಿ ಎತ್ತರವಿತ್ತಂತೆ. ತಂಜಾವೂರಿನ ಗೋಪುರಕ್ಕಿಂತಲೂ ಎತ್ತರವಾಗಿದ್ದ ಈ ಶಿಖರದ ಕಲಶವನ್ನ ದಾಳಿಕೋರರು ಕಿತ್ತುಕೊಂಡು ಹೋದರೆಂದು ಹೇಳಲಾಗುತ್ತದೆ. ಇಲ್ಲಿನ ಬಹುತೇಕ ಶಿಲ್ಪಗಳು ಕೊಂಡಲೈಟ್ ಶಿಲೆಯಿಂದ ನಿರ್ಮಿತವಾಗಿದ್ದು ಅದರಲ್ಲಿ ಮರಳು ಮತ್ತು ಕಬ್ಬಿಣದ ಅಂಶಗಳಿವೆ. ಇದೇ ಕಾರಣಕ್ಕೆ ಶಿಲೆಗಳು ನಿಧಾನವಾಗಿ ಶಿಥಿಲಗೊಂಡವು ಎಂದು ಹೇಳಲಾಗುತ್ತದೆ. ಒಂದು ಕಾಲದಲ್ಲಿ ಈ ದೇವಾಲಯದ ಶಿಖರ ನಾವಿಕರಿಗೆ ದಿಕ್ಕು ಸೂಚಿಸುತ್ತಿತ್ತು. 1905ರಲ್ಲಿ ಬ್ರಿಟಿಷರು ದೇವಾಲಯ ಸಂಪೂರ್ಣವಾಗಿ ಕುಸಿಯದಂತೆ ಮುಖ್ಯ ಭಾಗವನ್ನು ಮರಳಿನಿಂದ ತುಂಬಿಸಿದರು. ನಂತರ ಯುನೆಸ್ಕೋ ಮಾನ್ಯತೆ ಸಿಕ್ಕ ಬಳಿಕ ಸಂರಕ್ಷಣಾ ಕಾರ್ಯಗಳು ಆರಂಭವಾದವು. ಇಂದಿನ ಚಿತ್ರಣ.
ಕೊನಾರ್ಕ್ ಸೂರ್ಯ ಮಂದಿರವು ಇಂದು ಸಂಪೂರ್ಣ ರೂಪದಲ್ಲಿ ಉಳಿದಿಲ್ಲ. ದೇವಾಲಯದ ಮುಖ್ಯ ಗರ್ಭಗುಡಿ ಕಾಲಕ್ರಮೇಣ ಕುಸಿದು ಹೋಗಿದ್ದು ಈಗ ಅದು ಅವಶೇಷಗಳ ರೂಪದಲ್ಲಿ ಮಾತ್ರ ಕಾಣಸಿಗುತ್ತದೆ. ಆದರೆ ಸಭಾ ಮಂಟಪ ಮತ್ತು ಸುತ್ತಲಿನ ಶಿಲ್ಪಾವಶೇಷಗಳು ಇನ್ನೂ ನಿಂತಿದ್ದು ಮಂದಿರದ ಅದ್ಭುತ ಶಿಲ್ಪಕಲೆ ಮತ್ತು ವಿಜ್ಞಾನ ಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಒಂದು ಕಾಲದಲ್ಲಿ ಇಲ್ಲಿ 7 ಶಿಲಾ ಕುದುರೆಗಳಿದ್ದವು. ಇದು ವಾರದ 7 ದಿನಗಳು ಮತ್ತು ಕಾಮನ ಬಿಲ್ಲಿನ ಸಂಕೇತ. ಇಂದು ಉಳಿದಿರುವುದು ಕೇವಲ 2. 3 ಗೋಪುರಗಳಿದ್ದ ಈ ದೇವಾಲಯದಲ್ಲಿ ಈಗ ಒಂದೇ ಗೋಪುರ ಉಳಿದಿದೆ. ಇಂದು ಈ ದೇವಾಲಯವನ್ನು ಒಳಗಡೆಯಿಂದ ನೋಡಲು ಸಾಧ್ಯವಿಲ್ಲ, ಹೊರಗಡೆಯಿಂದ ಮಾತ್ರ ವೀಕ್ಷಿಸಬಹುದು. ಸಾರಾಂಶ: ಇಲ್ಲಿ ಕಲ್ಲುಗಳ ಭಾಷೆಯು ಮಾನವನ ಭಾಷೆಯನ್ನು ಮೀರಿಸಿದೆ. ಈ ದೇವಾಲಯ ವರ್ಷಕ್ಕೆ 2 ದಿನ ನೆರಳಿಲ್ಲದ ಅದ್ಭುತ ಅನುಭವ ನೀಡುತ್ತದೆ. ಹಾಗೆ ವರ್ಷಕ್ಕೆ 2 ಬಾರಿ ಗರ್ಭಗುಡಿಗೆ ಸೂರ್ಯನ ಮೊದಲ ಕಿರಣಗಳು ಪ್ರವೇಶಿಸುತ್ತವೆ. ಇಂತಹ ಎಲ್ಲಾ ಅಂಶಗಳನ್ನು ಒಳಗೊಂಡ ದೇವಾಲಯ ಜಗತ್ತಿನಲ್ಲಿ ಮತ್ತೊಂದು ಸಿಗುವುದು ಅಸಾಧ್ಯ ಎಂದರೆ ಅತಿಶಯೋಕ್ತಿ ಅಲ್ಲ. ಜೀವನದಲ್ಲಿ ಒಮ್ಮೆ ಆದರೂ ಕೊನಾರ್ಕ್ ಸೂರ್ಯ ಮಂದಿರಕ್ಕೆ ಭೇಟಿ ನೀಡಿ ನಮ್ಮ ಪೂರ್ವಜರ ಅಪಾರ ಜ್ಞಾನ ಮತ್ತು ವಿಜ್ಞಾನ ವೈಭವವನ್ನು ಅನುಭವಿಸಿ. ಭಾರತದ 3 ಪ್ರಮುಖ ಸೂರ್ಯ ಮಂದಿರಗಳಲ್ಲಿ ಕೊನಾರ್ಕ್ ಅಗ್ರಸ್ಥಾನದಲ್ಲಿದೆ. ಇದೇ ಕಾರಣಕ್ಕೆ ದೇಶ ವಿದೇಶಗಳಿಂದ ಅನೇಕ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಭಾರತದ 10 ರೂಪಾಯಿ ನೋಟಿನ ಮೇಲೆ ಕಾಣಸಿಗುವ ಸೂರ್ಯರಥ ಚಕ್ರವು ಕೊನಾರ್ಕ್ನದೇ. G20 ಶೃಂಗಸಭೆಯಲ್ಲಿಯೂ ಕೊನಾರ್ಕ್ ಚಕ್ರವು ಕಾಲ ಪ್ರಗತಿ, ಸ್ಥಿರತೆ ಮತ್ತು ಭಾರತೀಯ ಪ್ರಾಚೀನ ವಿಜ್ಞಾನದ ಪ್ರತೀಕವಾಗಿ ವಿಶ್ವದ ಗಮನ ಸೆಳೆದಿತ್ತು. ಶತಮಾನಗಳ ದಾಳಿ, ಪ್ರಕೃತಿಯ ಆಘಾತ, ಕಾಲದ ಹೊಡೆತಗಳ ನಡುವೆಯೂ ಕೊನಾರ್ಕ್ ಇನ್ನೂ ನಿಂತಿದೆ. ನಮ್ಮ ಸಂಸ್ಕೃತಿ, ವಿಜ್ಞಾನ ಮತ್ತು ವಾಸ್ತುಶಿಲ್ಪದ ಶಾಶ್ವತ ಸಂಕೇತವಾಗಿ. ಒಂದು ಕ್ಷಣ ಯೋಚಿಸಿ, ಪರಾಕೀಯರ ದಾಳಿಗಳು ಆಗದೆ ಇದ್ದಿದ್ರೆ ನಮ್ಮ ದೇಶ ಇಂದು ಕೇವಲ ಅಭಿವೃದ್ಧಿಶೀಲ ರಾಷ್ಟ್ರವಲ್ಲ, ಬಹುಶಃ ಮಾನವ ನಾಗರಿಕತೆಯ ದಿಕ್ಕನ್ನೇ ನಿರ್ಧರಿಸುವ ಮಹಾಶಕ್ತಿ ಆಗಿರುತ್ತಿತ್ತು. ನಾವು ಮತ್ತೆ ಎದ್ದು ನಿಲ್ಲಬೇಕು, ಜಗತ್ತಿಗೆ ಅನುಕರಿಸಲು ಅಲ್ಲ, ಜಗತ್ತಿಗೆ ದಾರಿ ತೋರಿಸಲು. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತಷ್ಟು ಇತಿಹಾಸ, ಸಂಸ್ಕೃತಿ ಮತ್ತು ಅದ್ಭುತ ದೇವಾಲಯಗಳ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.